ಟಾಪ್ ಸ್ಪೀಡ್ 115. ಗಾಡಿ ಬಗ್ಗೆ ಹೇಳಬೇಕು ಅಂದ್ರೆ ಊರಿಗೆ ಎಷ್ಟೇ ಜನ ಮಕ್ಳಿರ್ಲಿ ಅಪ್ಪ ಒಬ್ಬನೇ ಇರ್ತಾನೆ, ಅಪ್ಪನೇ ಕ್ಲಾಸಿಕ್ ಕನ್ನಡಿಗ ಅಂತ ನೆಕ್ಸ್ಟ್ ಒಂದು ಮಾಡಿಸ್ಬೇಕು. ನಾವು ಮಾರ್ಬಿಟ್ಟೆ ಒಂದಿನ ಗಾಡಿ, ಒಂದು ವಾರ ನಿದ್ದೆ ಮಾಡಿಲ್ಲ, ಇಟ್ಕೊಂಡೋಗಿ ಇವತ್ತು 1-4 ಗಾಡಿ ಮನೆ ಬಾಗಿಲಲ್ಲಿ ನಿಲ್ಸಿದ್ದೀನಿ ಸರ್. RX ಅಂದ್ರೆ ನನ್ನ ಹತ್ರ RX ಐತೆ ಅನ್ನೋದೇ ನನಗೊಂದು ಸಾಧ್ಯ. RX ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ 1-2 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಟು ಸ್ಟಾಕ್. ಚೆನ್ನಾಗಿ ಬಂದಿದೆ ಸರ್, ಡಿಫ್ರೆಂಟ್ ಆಗಿ ಬಂದಿದೆ. ನೋಡಿ ಗಾಡಿ ಓನರ್ ಇಲ್ಲಿ ಇದ್ದಾರೆ. ಬ್ರೋ ನಿಮ್ಮ ನೇಮು? ದಿಲೀಪ್ ಗೌಡ ಅಂತ. ದಿಲೀಪ್ ಅಂತ. ನೋಡಿ ನಮ್ಮ ಕನ್ನಡದಲ್ಲಿ ಹಾಕ್ತೀರಾ, ಏನು ಸ್ಪೆಷಲ್ಲು? ಏನಕ್ಕೆ ಅನಿಸ್ತು ನಿಮಗೆ ಏನಂದ್ರೆ ಕನ್ನಡದಲ್ಲಿ ಹಾಕ್ಸ್ಬೇಕು ಅಂತ? ಹೌದು, ತುಂಬ ಜನ ಕೇಳ್ತಾ ಇರ್ತಾರೆ, ಇಷ್ಟು ಕನ್ನಡ ಅಭಿಮಾನಿ ಇಟ್ಕೊಂಡಿದ್ಯಾ, ಇಷ್ಟು ಕನ್ನಡ ಅಭಿಮಾನಿ ಇಟ್ಕೊಂಡಿದ್ದೀರಾ, ನಿಂದು ಯಮ ಮಾತ್ರ ಯಾಕೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಇದಾಗಿ ಅಂತಿದ್ರು. ಸೊ ಅದು ಈಗ ಅಲ್ಟಾಗಿ ನಮ್ಗೆ ಅದು ಮಾಡಿಸೇಬೇಕು. ಮೊನ್ನೆ ರಿಜಿಸ್ಟ್ರೇಷನ್ ಮಾಡಿಸಿದಾಗ. ಓಕೆ, ಅದು ಎಲ್ಲಿ ನೀವೇ ಗ್ರಾಫಿಕ್ಸ್ ಎಲ್ಲಿ ಮಾಡಿಸಿದ್ದು? ಹಂಗೆ ಪ್ಲೇ ಮಾಡೋದು. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಹಿಂಗೆ ಮಾಡಿಸಿ ಬಿಟ್ಟಲ್ಲಿ ನಾನು ನೆಕ್ಸ್ಟ್ ಲೆವೆಲ್ ಮಾಡಿಸ್ತೀನಿ. ಇವನು ಕ್ಲಾಸಿಕ್ ಕನ್ನಡಿಗ ಅಂತ ನೆಕ್ಸ್ಟ್ ಒಂದು ಮಾಡಿಸ್ಬೇಕು ನಾವು. ಹೇಳಿ ಬೇರೆ ಮತ್ತೆ ಮಾಡಿಸ್ಬೇಕು. ಎಲ್ಲಿ ಮಾಡಿಸಿದ್ದು? ಚಿಕ್ಕಬಳ್ಳಾಪುರ. ಇರೋದು ನೀವು ಚಿಕ್ಕಬಳ್ಳಾಪುರದಲ್ಲಿ. ಓಕೆ, ನಾವು ಸಖತ್ ಖುಷಿ ಆಯಿತು. ನನ್ನ ಹೆಸರು ಕ್ಲಾಸಿಕ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ. ನಾನು ಇದೇ ಥರ ಮಾಡಿಸ್ತೀನಿ, ಇನ್ಸ್ಪೈರ್ ಆಗಿದ್ದೀನಿ. ನಾನು ಇದೇ ಮಾಡ್ತೀನಿ ನನ್ನ ಗಾಡಿ ರಿಜಿಸ್ಟರ್ ಆದಮೇಲೆ. ಇದೆ ನೋಡಿ, ಯಮ ಬಂದ್ರೆ ಯಮ ಮೇಲಿರೋ ಯಮ ಬೇರೆ ಆದ್ರೆ ನಮ್ ಈ ಯಮ ಇದ್ರ ಮುಂದೆ ಯಾವ ಯಮ ಇಲ್ಲ. ಹೌದು 100% ಯಾವುದಿಲ್ಲ. ಕನ್ನಡದಲ್ಲಿ ಹಾಕ್ತಿದ್ದಾರೆ. ಅದು ಯಾರು ಮಾಡ್ಸಿಲ್ಲ ಬಿಡಿ, ಯಾರು ಎಷ್ಟೇ ಆಲ್ಟರೇಷನ್ ಮಾಡ್ತಾರೆ ಪ್ರೀತಿ ಇದೆಯಲ್ಲ ಸರ್, ಈ ಪ್ರೀತಿಗೆ ಚಿರುಣಿ ಯಾರು ಸರ್ ವರ್ಡಿಂಗ್ಸೇ ಇಲ್ಲ ಸರ್. ಇದಕ್ಕೆ ನೆಕ್ಸ್ಟ್ ಲೆವೆಲ್ ಇದು. ಹೌದು, ನೆಕ್ಸ್ಟ್ ಲೆವೆಲ್. ನಮ್ ಇಷ್ಟು ಹುಲಿ ಚಿರತೆಗಳ ಮುಂದೆ ಇದೊಂದು ಸಪ್ರೇಟ್ ಹುಲಿ, ಬಿಳಿ ಹುಲಿ ಅಂತಾರಲ್ಲ ಅದೇ ಇದು. ಚೆನ್ನಾಗಿ ಮಾಡಿದ್ದೀರಿ ಸರ್. ನಾನು ನಿಜಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ, ಬೇಡ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅದು ನೋಡಿ ನಿಜಾಗ್ ಹೇಳ್ತೀವಲ್ಲ, ಈ ಪ್ರೀತಿನ ನಾವು ಎಲ್ಲೆಲ್ಲೋ ಹಂಚ್ಕೊಳಕ್ಕಾಗಲ್ಲ. ರಿಜಿಸ್ಟ್ರೇಷನ್ ಮಾಡಿದ್ದು ರಾಜೋಣ ಅಂದ್ಬಿಟ್ಟು ಯತೀಂದ್ರ ರಾಜ್ ಅವರು. ಬನ್ನಿ ಮುಂದೆ ಸರ್ ಮಾಡಿದೀರಲ್ಲ ಸರ್, ನಿಜಾಗ್ಲೂ ಸೀರಿಯಸ್ಲಿ ಪ್ರೌಡ್ ಹೇಳ್ಕೊಬೇಕು. 2 days ಅಲ್ಲಿ ಫಿಟ್ಟಿಂಗ್ ಮಾಡ್ಕೊಟ್ಟಿದ್ದಾರೆ ನಮಗೆ. 2 days ಅಲ್ಲಿ ಫಿಟ್ಟಿಂಗ್ ಮಾಡ್ಕೊಟ್ಟಿದ್ದಾರೆ ಸರ್. ಗಾಡಿ ಏನೇ ಮಾಡಿರ್ಲಿ ಸರ್, ನನ್ನ ಪ್ರೀತಿ ಇಷ್ಟೇ ಸರ್. ಈ 3 ಅಕ್ಷರ ಇದೆಯಲ್ಲ, ಇದು ನಮ್ಮ ಇದ್ರಲ್ಲಿ. ಈ 1 ನಿಮಿಷ ಬ್ರದರ್, ಕರ್ನಾಟಕದಲ್ಲಿ ಯಾರದೇ ಗಾಡಿ ನೋಡಿ ಎಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಹೌದು, ಮಾಡಿಸ್ಬೇಕು ಕನ್ನಡದಲ್ಲಿ ಮಾಡಿಸ್ತಾರೆ. ಅಲ್ಲ, ಕಾನ್ಸೆಪ್ಟ್ ಯೋಚನೆ ಮಾಡಿದ್ದೀರಲ್ಲ ಬ್ರೋ, ಕೂಡ ನನ್ನ ಕನ್ನಡನೇ. ಸೂಪರ್ ಟ್ಯಾಟೋ ಅದೆಲ್ಲ ನೋಡ್ಬಿಟ್ಟು ನಿನ್ ಕನ್ನಡ ಇದು ಇಂಗ್ಲಿಷ್ ಇದೆ, ಯಾಕೆ ಕನ್ನಡ ಇಲ್ಲ ಹಂಗೆ ಅಂತಿದ್ರು. ಅದು ಇದಾಗಿ ಬಟ್ ನೀಟಾಗಿ ಮಾಡಿದೆ ಸರ್, ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಾಡಿಲಿ. ನೆಕ್ಸ್ಟ್ ಫರ್ದರ್ ನೆಕ್ಸ್ಟ್ ಜನರೇಷನ್ 135 ಕನ್ನಡದಲ್ಲಿ ಇರುತ್ತೆ. ಬರ್ಲಿ ಅದು ಸ್ವಲ್ಪ ಬೆಂಡಿ. ಸಿ ಎವ್ರಿವನ್ ಇನ್ ಬಿಗ್ ನಂಬರ್ಸ್. ನ್ಯೂ ಕಮರ್ಸ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನ್ಯೂ ಕಮರ್ ಎಲ್ರಿಗೂ ಹೇಳು. ಅವ್ರಿಗೆ ಹೇಳಿ ಎಲ್ಲರಿಗೂ. ಅದೇ ಎಲ್ಲರಿಗೂ ಹೆಸರು, ಯಾವ ಏರಿಯಾ, ಯಾವ ಗಾಡಿ ಇಟ್ಟಿದ್ದೀರಾ? ನಾನು RX 5 ಸ್ಪೀಡ್ ಇಟ್ಟಿದ್ದೀನಿ. RX 5 ಸ್ಪೀಡ್ 2000 ಮಾಡಲ್. ಎಷ್ಟು ವರ್ಷ ಆಯ್ತು ತಗೊಂಡು? ಇಂದ ಬರ್ತಾ ಇರೋದು. ಈಗ ನಾನು ನಮ್ಮ ಫ್ರೆಂಡ್ಸ್ ಇಂದ ಇನ್ಸ್ಪೈರ್ ಆಗಿ ತಗೊಂಡಿದ್ದು. ಸೊ ಖುಷಿ ಆಗುತ್ತೆ ಓಡಿಸೋದಕ್ಕೆ, ರೋಡ್ ಅಟ್ರಾಕ್ಷನ್ ಆಗಿರ್ಬೋದು ಎಲ್ಲ. ನಾವು ದೊಡ್ಡ ಗಾಡಿ ಇಡೋದಲ್ಲ, ಆ ಗಾಡಿ ಇಟ್ಟರೆ ಆ ಗಾಡಿ ಕಡೆ ತಿರುಗಬೇಕಂದ್ರೆ ಅದು RX ಅಂತ ಕಾನ್ಸೆಪ್ಟ್ ಅಲ್ಲಿ. ಅವ್ನು ಆ್ಯಕ್ಚುಲಿ ಸೂಪರ್ ಬೈಕ್ ಇಡಬೇಕು ಅಂತ ಇದ್ದಿದ್ದು, ನಮ್ಮ ಗಾಡಿ ಓಡಿಸ್ತಾ ರೈಡಿಗೆ ಬಂದಾಗ ಆ ಗಾಡಿ ಮಜಾ ನೋಡ್ಬಿಟ್ಟು ಇವ್ನು RX ತಗೊಂಡಿದ್ದೀವಿ, ಬಿಲ್ಡ್ ಮಾಡಿಸಿರೋದು. ಎಲ್ರಿಗೂ ನಮಸ್ಕಾರ ಗುರು. ನಮಸ್ಕಾರ ದೇವರು. ಲೋಕೇಶ್ ಅಂತ, ನಾನು ಕೂಡ ಗಿರಿನಗರಿಂದಾನೇ ಬಂದಿರೋದು. ಸೊ ಅವರಿಬ್ರು ಫಸ್ಟ್ RX ತಗೊಂಡಿದ್ರು. ಅವ್ರನ್ನ ನೋಡಿ ನನಗೂ RX ತಗೋಬೇಕು ಅಂತ ಅನ್ಸಿ ನಾನು RX ತಗೊಂಡಿದ್ದೀನಿ 5 ಸ್ಪೀಡ್ ನಂತನು. ಸೊ ನಾನು ಶ್ರೀನಗರದಿಂದಾನೇ ಬರ್ತಾ ಇರೋದು. ಹಿಂಗೆ ಎಲ್ಲರನ್ನು ಮೀಟಪ್ ಮಾಡಿಸಿ ನಮ್ಗೆ ರೈಡ್ ತೋರಿಸ್ತಾ ಇರಿ. ಗಾಡಿ ಮಜಾ ನಮ್ಗೆ ಇನ್ನೂ ಗೊತ್ತಿಲ್ಲ, ನಾವು ಬರ್ತಾ ಇರ್ತೀವಿ. ಸೊ ಎಲ್ಲರೂ ಬನ್ನಿ,
ಥ್ಯಾಂಕ್ ಯು ವೆರಿ ಮಚ್. ಹಲೋ ಎವ್ರಿವನ್, ಗಣೇಶ್ ಅಂತ ಮಾತಾಡೋದು. ನಂದು ಬಂದು 1986 ಒಂದು ಮಾಡಲ್ ಇದೆ 100, ಮತ್ತು 1994 ಒಂದಿದೆ. 15 ಇಯರ್ಸ್ ಬ್ಯಾಕ್ ಗಾಡಿ ಇಟ್ಟಿರೋದು ನಾನು. ಸುಮಾರು ಕಡೆ ರೆಡಿ ಮಾಡಿಸಿ ಅದ್ರ ಮಜಾ ಅನ್ನೋದೇ ಹೋಗ್ಬಿಟ್ಟಿತ್ತು. ಆಫ್ಟರ್ ಲಾಂಗ್ ಟೈಮ್ ನನಗೆ ನಾರಾಯಣ್ ಸರ್ ನನಗೆ ರೆಡಿ ಮಾಡಿಸ್ಕೊಟ್ಟು ಗಾಡಿನ. ಇದೇ ಫಸ್ಟ್ ಟೈಮು ನಾನು ಬಂದಿರೋದು ಇಲ್ಲಿಗೆ ರೈಡಿಂಗ್ಗೆ. ಗಾಡಿ ಫೀಲು, ಗಾಡಿ ಇದು, ಮತ್ತು ನನ್ನ ಗೋಲ್ಡೇಸ್ ಕರ್ಕೊಂಡೋಯ್ತು. ಸ್ಟಾರ್ಟಿಂಗ್ ಆ ಒಂದು 15 ಇಯರ್ಸ್ ಬ್ಯಾಕ್ ಕರ್ಕೊಂಡೋಯ್ತು ನನಗೆ. ಆತ ರೆಡಿ ಮಾಡಿಸ್ಕೊಟ್ಟಿದ್ದಕ್ಕೆ ನಾರಾಯಣ್ ಸರ್ಗೆ ನಾನು ಗುಡ್ ಮಾರ್ನಿಂಗ್ ಎವ್ರಿಬಡಿ. ನನ್ನ ಹೆಸರು ಪುನೀತ್ ಅಂತ. ನನ್ನ ಹತ್ರ ಒಂದು 1999 RX 135 ಇದೆ. I've been wanting to have this vehicle for a long period of time, but finally it's mine. Very happy to have my fellow enthusiasts and RX lovers. Thank you. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಜಯಂತ್ ಅಂತ. ನನ್ನ ಹತ್ರ ಒಂದು RX 135 5 ಸ್ಪೀಡ್ ಇದೆ. ಅದನ್ನ ನಮ್ಮ ಭಾಷಾ ಬೈ ಅವರು, ನಮ್ಮ ಮೆಕ್ಯಾನಿಕ್ ಅವರು ಗಾಡಿ ತುಂಬಾ ಥ್ಯಾಂಕ್ಸ್ ಹೇಳಬೇಕು. 2 ವೀಕ್ಸ್ ಬ್ಯಾಕ್ ನಾವೆಲ್ಲರೂ ಒಂದು 10 ಜನ ಸೇರಿ ಮಸೀನಗುಡಿ ರೈಡ್ ಹೋಗಿದ್ವಿ. ಗಾಡಿ ಮಾತ್ರ ಬ್ಯೂಟಿಫುಲ್ ಆಗಿತ್ತು. 10 ಗಾಡಿನೂ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲೂ ಯಾವ ಪ್ರಾಬ್ಲಮ್ ಆಗಿಲ್ಲ. ಒಳ್ಳೆ ಮೆಕ್ಯಾನಿಕ್ಕು. ಹಂಗಾಗಿ ಪಾಪ ಇವ್ರನ್ನೇ ಲಾಸ್ಟಿಗೆ ಬಿಟ್ಟಿದ್ವಿ. ಪಾಪ ಅವ್ರು ಹಂಗಾಗಿ ಇವ್ರು ಯಾವುದು ಫಾಸ್ಟಾಗಿ ಹೋಗಿ ಎಲ್ಲ ಇವ್ರ ಗಾಡಿನೇ ಚೆಕ್ ಮಾಡೋಕ್ಕಾಗಿಲ್ಲ. ನೋಡಿದ್ವಿ ವಿಡಿಯೋದಲ್ಲಿ ಆಗಿತ್ತು ರೈಡ್ ಎಲ್ಲ. ಹಾಗಾಗಿ ನಾನು ಈ ಗ್ರೂಪ್ಗೆ ಹೊಸಬ. ಹಾಗಾಗಿ ನೆಕ್ಸ್ಟ್ ಟೈಮ್ ಹಿಂಗೆ ಮೀಟ್ ಆಗ್ತಾರಲ್ಲ, ಹಿಂಗೆ ರೈಡ್ಗಳು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಿನೋದ್ ಅಂತ. 1987 RX 100 ಡ್ರೀಮ್ ಅಂದರೆ RX 100 ಡ್ರೀಮ್ ಹೆಂಗಂದ್ರೆ ಮರೆಯಲಾಗಲ್ಲ, ಯಾರ ಕೈಲೂ ಮರೆಯೋಕ್ಕಾಗಲ್ಲ. ಆ ಥರ ಡ್ರೀಮ್ ಎಲ್ಲರದು ಇದೆ. ಎಲ್ಲರ ಕನಸು ನನಸಾಗಲಿ ಅಂತ ನಮಗೂ ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರೂ ಇದೇ ಥರ ಎಲ್ಲ ಮೀಟಪ್ ಆಗಿ ಫಸ್ಟ್ ಟೈಮ್ ಬಂದಿದ್ದೀವಿ. ಸರ್ ಕರೆದಿದ್ರು, ಫಸ್ಟ್ ಟೈಮ್ ಬಂದಿದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತು. ಎಲ್ಲರೂ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೆ ಕಾರಣ ಸರ್ ಗಾಡಿಗಳಂದ್ರೆ ಗಾಡಿ ನೀವು ನಂಬ್ತೀರಾ ಬಿಡ್ತೀರಾ. ನನ್ನ ಗಾಡಿ ಯಾವುದೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ವಿತಿನ್ ಸೆಕೆಂಡ್ ಮಾರ್ಬಿಟ್ಟೆ. ಒಂದಿನ ಗಾಡಿ ಮಾರ್ಬಿಟ್ಟು ಒಂದು ವಾರ ನಿದ್ದೆ ಮಾಡಿಲ್ಲ ಸರ್. ನಿಜವಾಗ್ಲೂ ಮನೆ ಮಕ್ಕಳಿಗಿಂತ ನಿಜವಾಗ್ಲೂ ಇವತ್ತಿಗೂ ನಿನ್ಸ್ಕೊಂಡೆ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಅದು ಮಾರಿ ಒಂದು ವಾರ ನಿದ್ದೆ ಮಾಡಿಲ್ಲ. ಮತ್ತೆ ಅವ್ರ ಹತ್ರ ತರಿಸ್ಕೊಂಡೋಗಿ ಇವತ್ತು 1-4 ಗಾಡಿ ಮನೆ ಬಾಗಿಲಲ್ಲಿ ನಿಲ್ಸಿದ್ದೀನಿ ಸರ್. RX ಅಂದ್ರೆ ನನ್ನ ಮಗನೂ ಬಂದಿದೆ ಸರ್. ಇವತ್ತು ಅನ್ನ ನೀರು ಎಲ್ಲ ಇವತ್ತು ಇದರಿಂದಾನೆ ಸರ್. ಈ ಪ್ರೀತಿ ನಾನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ನಾನು ಸತ್ರ ಈ ಜೊತೆಲೇ ಇರ್ಬೇಕು ಸರ್. ಕನ್ನಡಕ್ಕಾಗಿ ಬರೋಣ ಸರ್. ಅದೇ ತರ ನಮ್ಮ ಫ್ರೆಂಡ್ ಒಬ್ರು ಇಲ್ಲೇ ಇದ್ದಾರೆ, ಕರಿತೀನಿ. ಬನ್ನಿ ಬಸ್ ದಿಲೀಪ್ ಅಂತ. ನಿಜವಾಗ್ಲೂ ನಮ್ಮ RX ಅಲ್ಲೆಲ್ಲ ನಾವು ಇಂಗ್ಲಿಷಲ್ಲಿ ವರ್ಡಿಂಗ್ಸ್ ನೋಡಿದ್ವಿ. RX ಯಮ ಅಂತ. ನಿಜವಾಗ್ಲೂ ಆ ಯಮ ಮೇಲ್ಗಡೆ ಒಂದು ಯಮ ಇದ್ದಾರೆ. ಬಟ್ ಇವ್ರು ಬರ್ಸಿರೋ ಕನ್ನಡದಲ್ಲಿ ಯಮ ನೋಡಿ ಈಚೆ ನಿಲ್ಸಿದ್ದಾರೆ. ಈ ಫೋಟೋ ಕ್ಲಿಪ್ ತಗೊಂಡೆ ಕನ್ನಡದಲ್ಲಿ ಮಾತ್ರ ನಿಜವಾಗಿ ಹೇಳ್ತೀನಿ ಸರ್. ಅಲ್ಟಿಮೇಟ್ ಸರ್. ನಮ್ಮ ಮೆಕ್ಯಾನಿಕ್ ಅವರು ಹಿಂದ್ಗಡೆ ಇದ್ದಾರೆ ಸರ್. ಬನ್ನಿ ಸರ್. ಯಾವತ್ತು ಕನ್ನಡಕ್ಕಾಗಿ ಮಾಡಿದವ್ರನ್ನ ನಾವು ಮರೆಯೋಕ್ಕಾಗಲ್ಲ ಸರ್. ನೋಡಿ ಇವರೇ ಲೋಗೋ ಮಾಡಿರೋದು. ಗಾಡಿನೂ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ. ನಿಮ್ಮ ಹೆಸರು ಬ್ರೋ? ನಿಮ್ಮ ಗ್ಯಾರೇಜ್ ಇರೋದು ಓನ್ ಮಾಡೋದಾ? ಓಕೆ ಸರ್, ಓನಾಗಿ ಮಾಡ್ತಾ ಇದ್ರಂತೆ. ಗಾಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಎಲ್ಲರೂ ತುಂಬ ಜನ ಬಂದಿದ್ದಾರೆ. ಬಟ್ ನನಗೆ ಇವಾಗ ಕನ್ನಡದಲ್ಲಿ ಮಾಡಿದ್ಕೆ ಅದೊಂದು ಮಾತ್ರ ಹೇಳಿದೆ. ಬಟ್ ಎಲ್ಲರೂ ತುಂಬ ಜನ ಮೆಕ್ಯಾನಿಕ್ಗಳಿದ್ದಾರೆ. ಒಬ್ಬರಿಗಿಂತ ಹೇಳ್ತಾರಲ್ಲ ಕಾಡಲ್ಲಿ ಚಿರತೆಗಿಂತ ಸಿಂಹ ಅಂತ. ಒಂದ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಸರ್. ಒಂದ್ ಲೆವೆಲ್ ಬೇಕಾದ್ರೆ ಇಷ್ಟು ಗಾಡಿನ ಕಂಪೇರ್ ಮಾಡಿ ಅಷ್ಟು ಗಾಡಿಲೂ ಒಂದೊಂದೊಂದು ಅಲ್ಟಿಮೇಟ್ ಆಗಿರ್ತದೆ. ಆ ಥರ ಜೈ ಯಮ, ಜೈ ಕರ್ನಾಟಕ. ಓಕೆ ಮಿಸ್ಟರ್ ಧ್ರುವ ಸರ್ಜಾ ಸರ್ ಒಂದು ಕಾಲ್, ಜಸ್ಟ್ ಅವ್ರಿಗೊಂದು ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ. 2 minutes ವಿಲ್ ಕಂಟಿನ್ಯೂ. ಅಣ್ಣ ಎಲ್ಲ ಹಾಗೆ ಕಮಿಂಗ್ ಮೂವಿ ಕೇಳಿ ಮತ್ತೆ ಕ್ರಿಮಿನಲ್. ಆಲ್ ದ ಬೆಸ್ಟ್. Hi everyone, myself Daniel Anthony and I own a RX 135 1996 model. Hi everyone, I am Shubham. I am from Rajasthan. I ride a 2003 RX 135 and I got to know about RX Owners Club by G. I got introduced to him as I was running out of fuel on my RX and he stopped to help me. That's how I got to know him and that's how I got to know about the group. ಫ್ರೆಂಡ್ಸ್, ನನ್ನ ಹೆಸರು ಚಂದನ್ ಅಂತ. ನನ್ನ ಹತ್ರ RX 135 ಇದೆ. ನಾನು ಕೇರ್ಪುರಮಿಂದ ಬಂದಿರೋದು. ಕ್ಲಬ್ಬಲ್ಲಿ ಮೀಟಪ್ ಅಂತ ನಾರಾಯಣ್ ಸರ್ ಅವ್ರ ಸ್ಟೋರಿ ಹಾಕಿದ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ. ಓಕೆ, ಥ್ಯಾಂಕ್ ಯು. ಓಕೆ, 1990 RX 100 ಹೆಂಗ್ ತಗೊಂಡಿದ್ದೀನಿ ಅಂತ ಫೈಸಲ್. ಸೊ ಕನ್ನಡ ಅರ್ಥ ಆಯ್ತು, ಸ್ವಲ್ಪ ಟ್ರೈ ಮಾಡ್ತೀವಿ. And one more thing is, sir, I was actually having a very positive vibe. I was having a very bad time, from past 2-3 days time.
ವೆರಿ ನೈಸ್. ಥ್ಯಾಂಕ್ ಯು ಸೊ ಮಚ್ ಫೈಸಲ್ ಬ್ರಾಯ್. ಆ್ಯಂಡ್ ನನ್ನ ಹೆಸರು ಯಶವಂತ್ ಅಂತ. ಎಲ್ಲರೂ ಬೇರೆ ಬೇರೆ ಥರ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು, ನಾನು ಬೇರೆ ಥರ ಇಂಟ್ರೊಡ್ಯೂಸ್ ಯಾಕಂದರೆ ನಾನು ಎಷ್ಟು ಕಷ್ಟಪಟ್ಟು ಗಾಡಿ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ನಾನು ಒಂದು 5 ವರ್ಷ ಆಯಿತು ಗಾಡಿ ತೊಗೊಂಡು. ನಾನು ಈ ಆರ್ಡ್ರ್ ಎಲ್ಲ ಮಾಡ್ತಾರೆ ಗೊತ್ತಾ, ಈ ಐಸ್ ಕ್ರೀಮ್ ಆರ್ಡ್ರು ಫಂಕ್ಷನಲ್ಲೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಬಂದಿದ್ದು ಟಿಪ್ಸು ತುಂಬ ಕೆಲವೊಂದೆಲ್ಲ ಹಾಲು ಹಾಕಿದ್ದು ಅದರಲ್ಲಿಂದ ಬಂದು ಆವತ್ತು 5 ವರ್ಷದ ಹಿಂದೆ ನಾನು ಗಾಡಿ ತೊಗೊಂಡೆ 60,000 ರೂಪಾಯಿ ಕೊಟ್ಟು. ಇವತ್ತಿಗೆ ಅದು ಎಷ್ಟೇ ಕೊಟ್ಟರು ಸಿಗಲ್ಲ. ಬಟ್ ಆದರೆ ಇವತ್ತಿಗೆ ತುಂಬ ಗಾಡಿ ಬೇರೆ ಕಡೆಯಿಂದ ಬರ್ತಾ ಇದೆ ವಿತೌಟ್ ಡಾಕ್ಯುಮೆಂಟೇನೆ. ಅದ್ರ ಗಾಡಿ ಮಧ್ಯದಲ್ಲಿ ನನ್ನ ಗಾಡಿ KA ರಿಜಿಸ್ಟ್ರೇಷನ್ ಒರಿಜಿನಲ್ ನಾನು ತೊಗೊಂಡಿದ್ದೀನಿ ಅವತ್ತಿಗೆ ಅಂತ ಅಂದರೆ ಅದೊಂಥರ ನನಗೊಂದು ದೊಡ್ಡ ಸಾಧನೆನೇ. ಲೈಫಲ್ಲಿ ಸಾಧನೆ ಮಾಡಿದ್ದೀನಿ ಇರೋ ಗೊತ್ತಿಲ್ಲ. ನನ್ನ ಹತ್ರ RX ಐತೆ ಅನ್ನೋದೇ ನನಗೊಂದು ಸಾಧನೆ. ಎಲ್ಲರಿಗೂ ನನ್ನ ಹೆಸರು ವಿನಯ್ ಅಂದ್ಬಿಟ್ಟು ನಾನು ಧಾರವಾಡದಿಂದ ಬಂದಿರೋದು. 2000 ಮಾಡಲ್ ಒಂದು RX ಇಟ್ಕೊಂಡಿದ್ದೀನಿ 135. ಅದಕ್ಕೆ ಕೇಳಬೇಕಂದ್ರೆ ಚಿನ್ನನೂ ಇಲ್ಲ, ಗೋಲ್ಡು ಇಲ್ಲ, ಪಕ್ಕ ಡ್ಯಾಮೇಜ್ ಅದಕ್ಕೆ ಬೆಳೆನೇ ಕಟ್ಟಲ್ಲ. ರೋಡಲ್ಲಿ ಹೋಗ್ತಿದ್ರೆ ಎಲ್ಲರೂ ತಿರುಗಿ ನೋಡ್ಬೇಕು. ಗಾಡಿ ಹೋಗ್ತಿದೆ, ಸೂಪರ್ ಬೈಕ್ ಹೋದ್ರು ಯಾರೂ ತಿರುಗಿ ನೋಡಲ್ಲ. ತುಂಬ ಚೆನ್ನಾಗಿದೆ ಗಾಡಿಗಳು, ಎಲ್ಲರೂ ಇಟ್ಕೊಳ್ಳಿ. ದಯವಿಟ್ಟು ಯಾರು ಸೇಲ್ ಮಾಡೋಕ್ಕಂತೂ ಹೋಗ್ಬೇಡಿ. ಇವತ್ತು ನಮ್ಮ ಜೀವಿತ್ ಬ್ರದರ್, ನಮ್ಮ ಕಸಿನ್ ಅವರು ರೈಡಿಗೆ ಕರೆದಿದ್ರು, ಬಂದಿದೆ. ತುಂಬ ಚೆನ್ನಾಗಿದೆ ರೈಡು. ಖುಷಿ ಆಯಿತು ತುಂಬ. ಮೀಟ್ ಇದು ರೈಟ್ ನೆಕ್ಸ್ಟ್ 20ನೇ ತಾರೀಕು ರೈಡು. ನನ್ನ ಹೆಸರು ಯಶವಂತ್ ಅಂತ. 2000 ಮಾಡಲ್ 135 ಸ್ಪೀಡ್ ಇದೆ. ಆ್ಯಂಡ್ 2 years ಬ್ಯಾಕ್ ತೊಗೊಂಡಿದ್ದೆ. ರೀಸೆಂಟಾಗೆ ರಿಸ್ಟೋರ್ ಮಾಡಿಸಿದ್ವಿ. ರೀಸೆಂಟ್ ಆಗಲ್ಲ, ಒಂದು 5 ಸತಿ ಮಾಡಿಸಿದ್ದಾರೆ ಸ್ವಾಮಿ. 5 months ಆಗ್ತದೆ ರಿಸ್ಟೋರ್ ಮಾಡಿಸಿ. ಆ್ಯಂಡ್ ಅಲ್ಲಿದ್ದಾರೆ ನೋಡಿ ಅವರು ಮತ್ತು ರಾಜು ಬ್ರೋ ಅಂತ ಇಬ್ಬರೇ ರೆಡಿ ಮಾಡಿದ್ದು. ಲೈಕ್ 2 monthsಲ್ಲಿ ಗಾಡಿ ರೆಡಿ ಮಾಡಿರೋದು ವಿತ್ ಆಲ್ ಸ್ಪೆಕ್ಸ್. ಫಸ್ಟ್ ಟೈಮ್ ರೈಡಿಗೆ ಬಂದಿರೋದು. ಅವರೆಲ್ಲ ಫಸ್ಟಿಂದ ಬರ್ತಿದ್ರು. ಇವತ್ತು ಕರೆದಿರೋದಕ್ಕೆ ಹಂಗೆ ಸಡನ್ನಾಗಿ ಬಂದಿದ್ದು. ಬಟ್ ಐ ಗಾಟ್ ಎಂಜಾಯ್. ಚೆನ್ನಾಗಿದೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗೇಂದ್ರ ಅಂತ. 2002 ಮಾಡಲ್ RX 135 ಇದೆ. ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ಗಾಡಿನ RX ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಹುಚ್ಚು ನನಗೆ. ನಮ್ಮ ರಾಜು ಅವರು ಬನ್ನಿ ಎಲ್ಲರೂ ಬರ್ತಿದ್ದಾರೆ ಅಂತ ಕರ್ಕೊಂಡ್ಬಂದರು. ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಊರಿಗೆ ಎಷ್ಟೇ ಜನ ಮಕ್ಕಳಿರಲಿ ಅಪ್ಪ ಒಬ್ಬನೇ ಇರ್ತಾನೆ. ಅಪ್ಪನೇ ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನಾನು ಕುಂದನಹಳ್ಳಿ ಕಾಲೋನಿಯಿಂದ ಬಂದಿರೋದು. ನಾನು ಒಂದು ಇವೆಂಟ್ ಮುಗಿಸ್ಕೊಂಡು ಬಂದು ಮಲಗಿದ್ದೆ. ನೈಟು ನಮ್ಮ ಬ್ರದರ್ ಬಂದುಬಿಟ್ಟು 10 ಗಂಟೆದಲ್ಲಿ ಬಿಡಿಸಿದ್ರು, ಗಾಡಿ ಬಂದಿದೆ ನೋಡ್ಬಾ ಅಂತ. ಅವಾಗ ಎದ್ದೋಗಿ ನೋಡಿದಾಗ ಫುಲ್ ಇಷ್ಟ ಆಯಿತು ಗಾಡಿ ನನಗೆ. ಹೆಂಗಾರು ಮಾಡಿ ತಗೋಬೇಕಂತ ಅಂದ್ಬಿಟ್ಟು ಗಾಡಿ ಟ್ರಯಲ್ಗೆ ಅಂತ ಎತ್ಕೊಂಡ್ಬಂದಿದ್ದೆ. ಮನೇಲಿ ನಿಲ್ಸ್ಬಿಟ್ಟು ಕ್ಯಾಶ್ ಎತ್ಕೊಂಡು ತಗೊಂಡಿದ್ದು. ಅಂದರೆ ಒಂದು 2 yearsಯಿಂದ ಫುಲ್ಲು ಕಷ್ಟ ಬಿದ್ದು ಹೂವು ಕೆಲಸ ಎಲ್ಲ ಮಾಡಿ ಗಾಡಿ ತಗೊಂಡಿದ್ದೆ ನಾನು. ನನ್ನ ಹೆಸರು ಕಿಶೋರ್ ಅಂತ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಪೃಥ್ವಿನ್ ಅವ್ರಿಗೆ ಧನ್ಯವಾದಗಳು ಈ ಥರ ರೈಡ್ ಆರ್ಗನೈಸ್ ಮಾಡ್ತಿರೋದಕ್ಕೆ. ನನ್ನ ಹೆಸರು ಕಿಶೋರ್ ಅಂತ. ನನಗೆ ಇನ್ನೊಂದು ಹೆಸರಿದೆ ಕ್ಲಾಸಿಕ್ ಕನ್ನಡಿಗ ಅಂತ. ಯೂಟ್ಯೂಬ್ ಮಾಡ್ತಿರ್ತೀನಿ, ಮೋಟೋ ಬ್ಲಾಗ್ಸ್ ಎಲ್ಲ. ನೀವು ಯಾರು ಇಲ್ಲಿದ್ದೀರಾ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಲಿ ಬರ್ತೀರಾ. ನನ್ನ ಹತ್ರ RX 1995 ಮಾಡಲ್ ಗಾಡಿ ಇದೆ. ತಗೊಂಡು 4.5 ವರ್ಷ ಆಗಿದೆ. ನಾನು ಗಾಡಿ ತೊಗೊಂಡೆ, ನಮ್ಮ ಫ್ರೆಂಡು ರೈಡಿಗೆ ಜಾಯ್ನ್ ಆದರು. ಅವ್ರು ಇನ್ಸ್ಪೈರ್ ಆಗಿ ಇವ್ರು ಗಾಡಿ ತೊಗೊಂಡ್ರು. ಈ ಥರ ಇನ್ಸ್ಪೈರ್ ಆಗಿ ಇನ್ನೂ 4-5 ಜನ ಗಾಡಿ ತೊಗೊಂಡು ರೈಡಿಗೆ ಜಾಯ್ನ್ ಆಗಿದ್ದಾರೆ. ಇದೇ ರೀತಿ RXನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ 1-2 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಟು ಸ್ಟ್ರೋಕ್.
ಹೊರಡ್ತಾ ಇದ್ದೀವಿ. ಇವಾಗ ಮತ್ತೆ ಇನ್ನೊಂದು ರೌಂಡ್ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದೀವಿ. RX ಬ್ರೇಕ್ಫಾಸ್ಟ್ ರೈಡ್ ಮುಗೀತು. ಇಲ್ಲ RXಗಳು ನೋಡೋಕ್ಕೆ ಒಂಥರ ಮಜಾ. ನಮ್ಮ ಬಾಯ್ಸ್ ಎಲ್ಲ ಹೊರಟ್ಬಿಟ್ಟಿದ್ದಾರೆ. ಹಿಂದೆ ಮುಂದೆ ಏನು ನೋಡಲ್ಲ, ಹೋಗ್ತಾ ಇರ್ತಾರೆ ಸುಮ್ಮನೆ. ಬೆಳಿಗ್ಗೆ ಹೆಂಗಿತ್ತು ವೆದರ್ ಹೋಗುವಾಗ, ಇವಾಗ ನೋಡಿ ಹೆಂಗಿದೆ ವೆದರ್. ಫುಲ್ ಇಲ್ಲಿ ಬೇರೆ ಸಿಗ್ನಲ್ಗೆ ಸಿಗಾಕೊಂಡ್ವಾ. ಆದ್ರೂ ಬೆಳಿಗ್ಗೆಗೂ ಇವಾಗಲೂ ಕರೆಕ್ಟಾಗಿ ಒಂದು 2 ಅವರ್ ಆಗಿದೆ. 8 ಗಂಟೆಗೆ ಇದ್ದಿದ್ದಕ್ಕೂ ಇವಾಗ 10:20ಕ್ಕೆ ಇರೋದಕ್ಕೂ 2 ಅವರ್ಗೆ ಯಾವ ಥರ ಆಗಿದೆ ನೋಡಿ. ಟಾಪ್ ಸ್ಪೀಡು 115, 110. ಇಲ್ಲಿ ವೆಯ್ಟ್ ಮಾಡ್ತವ್ರು ನಮ್ಮ ಹುಡುಗರು. ಸುಮಾರು ಗಾಡಿಗಳಿದೆ. ಅವನಲ್ಲಿ ದರ್ಶ ಅಲ್ಲೇ ಹೋಗ್ತಿದ್ದಾನೆ. ಅಲ್ಲಿ ಸ್ವಲ್ಪ ಜನ ಪಾಸ್ ಆಗ್ತಾ ಇದ್ದಾರೆ. ನಾವು ಏರ್ಪೋರ್ಟ್ ವಿಸಿಟ್ ಹಾಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಅವಳೇ ಇರ್ತಾರೆ. ಅವಾಗಲೇ 4 ಗಾಡಿ ಬಂದಿದ್ದು ಏರ್ಪೋರ್ಟ್ಗೆ, ಇವಾಗ ಒಂದು 8 ಗಾಡಿ ಹೋಗ್ತಾ ಇದೆ. ಒಳ್ಳೆ ಅವಳಿ ಇರ್ತಾವ್ರು ಹುಡುಗರೆಲ್ಲ ಏರ್ಪೋರ್ಟ್ ಒಳಗಡೆ. ನೋಡಿ ನಮ್ಮ ಕೆಂಪೇಗೌಡರು ಸ್ಟ್ಯಾಚು, ಬೆಳಿಗ್ಗೆ ನೋಡಿದ್ಕು ಇವಾಗ ನೋಡೋದಕ್ಕೂ ಎಷ್ಟಿದೆ ಡಿಫ್ರೆನ್ಸು. ಸೌಂಡ್ ಕೇಳಿಸ್ಕೊಳ್ಳಿ, ಪ್ಯೂರು. ಇಲ್ಲಿ ಸ್ವಲ್ಪ ಸೈಕ್ ಆಗ್ತಾರೆ ಇವ್ರು ನೋಡ್ಬಿಟ್ಟು. ಬೆಳಗ್ಗೆನೂ ಬಂದವ್ರೆ, ಈಗಲೂ ಬಂದವ್ರೆ, ಏನು ಇವ್ರ ಕತೆ ಅಂತ. ಇವ್ರು ಬಂದೇ ಬಿಟ್ರು ಮುಂದೆ. ಸುಮ್ಮನೆ ನಂಬರ್ ಬರ್ಕೊಳಕ್ ನಿಲ್ಲಿಸ್ಕೊಂತಾರೆ. ನಮಗೆ ನಿಲ್ಲಿಸ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಲ್ಲ, ಅದಕ್ಕೆ ಬಂದ್ಬಿಟ್ರಿ ಮುಂದೆ. 3, 3, 6, 7, 8 ಗಾಡಿ ಇದೆ. 8, 9 ಅಲ್ಲಾಡಿ, ಅದು ಟರ್ಮಿನಲ್ 2. ನಾವು ಆ ಕಡೆ ಬರಬೇಕಿತ್ತು, ಈ ಸೈಡ್ ಬಂದ್ಬಿಟ್ರಿ. ಎಕ್ಸಿಟ್ ಹತ್ರ ಬಂದ್ಬಿಟ್ರಿ.
ನಾವು ಅಲ್ಲೇ ಸ್ಟ್ರೈಟ್ ಹೋಗ್ಬೇಕಿತ್ತು. ಆದರೂ ಮಜಾ ಮಾತ್ರ ನೆಕ್ಸ್ಟ್ ಲೆವೆಲ್ ಮಜಾ ಇದೆ. ರೋಡು ಅಷ್ಟೇ ಸಕ್ಕತ್ತಾಗಿದೆ. ಬೆಂಗಳೂರು ಸಿಟಿ ರೋಡ್ ಮೇಲೆ ಬರೆದ್ಬಿಟ್ಟವ್ರೆ ಬೋರ್ಡಲ್ಲ ಯಾಕೆ ಅಂತ. ಬೆಂಗಳೂರು ಸಿಟಿ ಕಡೆ ಹೋಗ್ತಾ ಇದ್ದೇವೆ. ನಮ್ಮ ಬಾಯ್ಸ್ ಎಲ್ಲಿದ್ದಾರೆ? ಇದ್ದಾರ ಹೋಗ್ಬಿಟ್ರ ಗೊತ್ತಿಲ್ವೇ? ಎಲ್ಲಿದ್ದಾರಪ್ಪ ನಮ್ಮ ಬಾಯ್ಸು? ಇಲ್ಲೂ ಇಲ್ವಲ್ಲ, ಹೊರಟ್ಬಿಟ್ರ? ಮುಂದೆ ಇದ್ದಾರೆ, ಅಲ್ಲೇ ಇದ್ದಾರೆ. ಇವಾಗ ಒಂದು ಫೋಟೋ ಗಿಟೋ ತಕ್ಕೊಂಡು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೊಡ್ತಾ ಇರೋದೆ. ಅಲ್ಲಿದ್ರಿ ಎಲ್ಲ ಟೋಲಲ್ಲಿ ಲೈನಪ್ ಮಾಡಿದ್ದಾರೆ RX-ಗಳನ್ನ. ಇಲ್ಲಿಂದ ಒಂದು ಗುಡ್ ಬಾಯ್ ಹೇಳ್ಬಿಟ್ಟು ಹೊಡ್ತಾ ಇರೋದೆ. ಬಾಯ್ಸ್ ಎಲ್ಲ ರೇವ್ ಮಾಡ್ತಾರೆ. 3, 6, 7 ಗಾಡಿ ಟೋಲಲ್ಲಿ ಸದ್ಯ ರೇವ್ ಹೊಡೆದ್ಬಿಟ್ಟು ಹೋಗೋಣ ಅಂತ ಒಂದು ಫ್ಲೋಲಿ. ಹೆಂಗೆ ಬಾಯ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಹಾವಳಿ. ಬಂದ್ವಿ ನಮ್ಮ ಆಫೀಸು, ಬ್ರಿಗೇಡ್ ಮ್ಯಾಗ್ನಮ್. ಹೆಬ್ಬಾಳ ಬಂದ್ವಿ, ಅಂತೂ ಹೆಬ್ಬಾಳ. ಇಲ್ಲಿಂದ ಟ್ರಾಫಿಕ್ ಶುರು. ಇಷ್ಟು ದೂರ ಹೈವೇಲಿ ಚಚ್ಕೊಂಡ್ ಬಂದ್ವಿ. ಇಲ್ಲಿಂದ ಟ್ರಾಫಿಕ್ಕಲ್ಲಿ ಒದ್ದಾಡಬೇಕು. ನಮ್ಮ ಬಾಯ್ಸ್ ಇಲ್ಲೇ ಇದ್ದಾರೆ. ನೋಡಿ, ನಾವೆಲ್ಲ ಅವರ್ ಗಡ್ಲೆಗಳು ಟೈಮ್ ತಗೊಂಡು ಎಡಿಟ್ ಮಾಡ್ತೀವಿ. ನಮ್ಮ ಲೋಕೇಶ್ ಅವ್ರು ನೋಡಿ, ಎಡಿಟ್ ಇಲ್ಲ ಏನಿಲ್ಲ, ಡೈರೆಕ್ಟ್ ವಿಡಿಯೋ ಮಾಡಿ ಹಾಕಿರೋದು. ಕರೆಕ್ಟಾಗಿ ಇನ್ನು 2 ಅವರ್ ಆಗಿಲ್ಲ, 13,000 ವ್ಯೂಸು ಅವಾಗಲೇ ಹಾಕಿದ್ದು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀವಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅದೇ ಬಿದ್ದುಬಿಡ್ತಾ ಆಟೋಮೆಟಿಕ್. ನಾನು ನೀನು ಒತ್ಬಿಟ್ಟೆ ಅನ್ಕೊಂಡೆ, ಅದು ನೀಟಾಗಿ ನ್ಯೂಟ್ರಲ್ ಆಗಿರಲ್ಲ. ಎಲ್ಲಕ್ಕೆ ತಗೊಳುತ್ತೋ ಇದು ಹೊಡಿತ ಕ್ರಾಶ್ ಗಾರ್ಡು.
ಬ್ರೇಕ್ ಹೊಡೆದ್ಬಿಡೇನೋ ಫ್ರಂಟ್ ಬ್ರೇಕ್ ಹೊಡೆದಲ್ಲ ಅವಾಗ ಹೊಡಿತೇನೋ, ಹಿಂಗೆ ಹೋದಾಗ ಹಿಂಗೆ ಬ್ರೇಕ್ ಹೊಡೆದಲ್ಲ. ಸದ್ಯ ಗಾಡಿ ಬಿದ್ದಿದ್ರೆ ಇನ್ನು ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲನೇ ಬಾರಿ ವಿಡಿಯೋ ನೋಡ್ತೀರಾ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕನ್ನಡಿಗರನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.